ಸಚಿವ ಸಂಪುಟ ವಿಸ್ತರಣೆಗೆ ಇವತ್ತೇ ಮುಹೂರ್ತ ನಿಗದಿ ಆಗಿದೆ. ಇವತ್ತು ರಾಜ್ಯ ನಾಯಕರ ಜೊತೆಗೆ ರಾಹುಲ್ ಸಭೆಯನ್ನು ನಡೆಸಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಇವರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಖಾಲಿ ಇರುವಂತಹ 20 ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಈಗಾಗಲೇ ಮುಂದಾಗಿದೆ. ಸಾಕಷ್ಟು ಕಸರತ್ತುಗಳು ಬಹಳ ದಿನಗಳಿಂದಲೂ ಕೂಡ ನಡೀತಾ ಇದೆ. ಇವತ್ತು ರಾತ್ರಿ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಸಚಿವರ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ಪಟ್ಟಿ ಏನಾದರೂ ಅಂತಿಮ ಆದರೆ 2-3 ದಿನದಲ್ಲಿ ಪದಗ್ರಹಣ ಕೂಡ ಇರಲಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಇಷ್ಟು ದಿನಗಳಿಂದ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಇದೇ ವಾರದಲ್ಲಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಅಂದ್ರೆ ಮುಂದಿನ ವಾರ, ಒಂದು ವಾರದಲ್ಲಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ ನಂತರದಲ್ಲಿ ಈಗ 2 ದಿನಗಳ ನಂತರದಲ್ಲಿ ಮತ್ತೆ ಸಂಪುಟ ಈ ವಿಸ್ತರಣೆಯ ಸರ್ಕಸ್ ಇದೆಯಲ್ಲ ಇದು ಮುಂದುವರೆದಿದೆ. ಇವತ್ತು ಫೈನಲ್ ಅಂತ ಹೇಳಲಾಗ್ತಾ ಇದೆ. ಅಂತೂ ಇಂತೂ ಮುಹೂರ್ತ ಅಂತೂ ನಿಗದಿಯಾಗಿದೆ. ರಾತ್ರಿ 7 ಗಂಟೆಗೆ ಒಂದು ಸಭೆ ಇದೆ ಅನ್ನುವಂತ ಮಾಹಿತಿ. ದಿಢೀರ್ ಸಭೆಯನ್ನ ಈಗ ಕರೆದಿದ್ದಾರೆ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. 3 ಪಟ್ಟಿಗಳನ್ನ ತಗೊಂಡು ಹೋಗಿದ್ರು. ಆ ಎಲ್ಲಾ ಪಟ್ಟಿಗಳನ್ನ ಅಳೆದು ತೂಗಿ ಕ್ಷೇತ್ರವಾರ ಆಗಿರಬಹುದು, ಅದರ ಜೊತೆ ಸಮುದಾಯವಾರು ಎಲ್ಲಾ ರೀತಿಯಲ್ಲಿ ಅಳೆದು ತೂಗಿ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಬಹಳ ದಿನಗಳಿಂದ ಈ ನಿಂತಿದ್ದಂತ ಸಂಪುಟ ವಿಸ್ತರಣೆ ಇವತ್ತು ಫೈನಲಿ ಮುಹೂರ್ತ ನಿಗದಿ ಆಗಿದೆ. ಆದರೆ ಇನ್ನು 2-3 ದಿನದಲ್ಲಿ ಪದಗ್ರಹಣ ಅಂತ ಹೇಳಲಾಗ್ತಾ ಇದೆ. ಪಟ್ಟಿ ಫೈನಲ್ ಆದ್ರೆ ಇವತ್ತೇ ಹೆಸರುಗಳು ಡಿಕ್ಲೇರ್ ಆಗುವಂತ ಸಾಧ್ಯತೆಗಳು ಇದೆಯಾ? ಏನಾಗಬಹುದು ಇವತ್ತಿನ ಸಭೆಯಲ್ಲಿ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿ ಹಾಗೆ ಎಲ್ಲ ಮುಗಿದೋಗ್ಬೇಕಾಗಿತ್ತು. ಆದ್ರೆ ಪ್ರತಿಭಟನೆ ಕಾವು ಜೋರಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ ಅದರ ವಿರುದ್ಧ ಆದಂತಹ ಒಂದಷ್ಟು ಪ್ರತಿಭಟನೆಯಿಂದಾಗಿ ವಿಳಂಬ ಆಯಿತು. ಈಗ ಕಾಲ ನಿಶ್ಚಿತ ಆಗಿರ್ತಕ್ಕಂಥದ್ದು, ಕಾಲ ಪಕ್ವ ಆಗಿದೆ. ಈಗ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ರಾಜ್ಯ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಇವತ್ತು ಅಂದುಕೊಂಡಂತೆ ಆದ್ರೆ ಇವತ್ತು ಸಂಜೆ 5 ಗಂಟೆ ನಂತರ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತೆ. ಅಂದ್ರೆ ಇವತ್ತು ವರಿಷ್ಠರ ಜೊತೆಗೆ ರಾಜ್ಯ ನಾಯಕರು ಒಂದು ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಅವರು, ಹಾಗೇನೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ನಾಳೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತು ಅಪಾಯಿಂಟ್ಮೆಂಟ್ ಆಗಿದೆ ಅಂತಕ್ಕಂಥದ್ದು, ಸಿಕ್ಕಿದೆ ಅಂತಕ್ಕಂಥದ್ದು ಈಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಇವತ್ತು ಸಂಜೆ 5 ಗಂಟೆ ನಂತರ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ. ಯಾಕೆಂತಂದ್ರೆ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತಕ್ಕಂತಹ ಒಂದು ವಿಪಕ್ಷಗಳ ಆರೋಪಕ್ಕೆ ಅದು ಮತ್ತಷ್ಟು ಪುಷ್ಟಿ ನೀಡುವಂತಹ ವಾತಾವರಣಗಳು ಸೃಷ್ಟಿ ಆಗ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಂಪುಟ ವಿಸ್ತರಣೆ ವಿಳಂಬ ಆದಷ್ಟು ಕೂಡ ಒಂದು ಕಡೆಗೆ ಕೃಷಿ ಸಚಿವರುಗಳಿಲ್ಲ, ಪಶುಸಂಗೋಪನೆ ಸಚಿವರಿಲ್ಲ, ಉದಾಹರಣೆ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲರೂ ಕೂಡ ಕೆಲವೊಂದ್ ಕಡೆಗೆ ಅಭಿವೃದ್ಧಿಗೂ ಕೂಡ ಒಂದು ರೀತಿಯಲ್ಲಿ ವಿಳಂಬಗಳು ಕುಂಠಿತ ಆಗುವಂತದ್ದು. ಹೀಗಾಗಿ ಇವತ್ತೇ ಮಾಡಿ ಮುಗಿಸ್ಬೇಕು ಅಂತಕ್ಕಂತಹ ಒಂದು ಇಚ್ಛೆ ಕೂಡ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿದೆ. ಸೊ ಇವತ್ತು ಬಹುತೇಕ ಸಂಜೆ 5 ಗಂಟೆ ನಂತರ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಖಾಲಿ ಇರ್ತಕ್ಕಂಥ 20 ಹುದ್ದೆಗಳ ಪೈಕಿ 20 ತುಂಬುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂದ್ರೆ ಸಚಿವ ಆಕಾಂಕ್ಷಿಗಳು ಜಾಸ್ತಿ ಇರ್ತಕ್ಕಂಥದ್ದು. ಒಂದು ಕಡೆ ಈ ಹಿಂದೆ ಇದ್ದಂತಹ ಹಿರಿಯರು ಆಗಿದ್ದಂತವರು ಮಾಜಿ ಸಚಿವರು ಇದ್ದಾರೆ, ಅವರು ಕೂಡ ಅವಕಾಶ ಕೊಡಬೇಕಾಗಿದೆ. ಅವರನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಏನ್ ಡಿಮ್ಯಾಂಡ್ ಇದೆ. ಸೊ ಅದರಂತೆ ಹೊಸ ಮುಖಗಳಿಗೂ ಅಂದ್ರೆ 3 ಬಾರಿ 4 ಬಾರಿ ಗೆದ್ದಿರ್ತಕ್ಕಂತಹ ನ್ಯೂ ಫೇಸ್ ಏನಿದೆ, ಅಂದ್ರೆ ಈವರೆಗೂ ಕೂಡ ಸಚಿವರು ಆಗದೇ ಇರ್ತಕ್ಕಂಥವ್ರು ಅಂತವ್ರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡ್ಬೇಕಾಗಿದೆ. ಸೊ ಇವತ್ತು ಅಂದುಕೊಂಡಂತೆ ಏನು ರಾಜ್ಯ ನಾಯಕರ ಒಂದು ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಒತ್ತಿದ್ರೆ ಕೂಡ ಹೈಕಮಾಂಡ್ ನಾಯಕರು ರಾಜ್ಯಪಾಲರು ಇಲ್ಲ ಅಂತಕ್ಕಂಥ ಅದು ಕೂಡ ಒಂದಷ್ಟು ಅಡ್ಡಿಯಾಗುವಂತಹ ಸಾಧ್ಯತೆ ಇರತಕ್ಕಂಥ. ಯಾಕೆಂದ್ರೆ ಇವತ್ತು ಮಧ್ಯಾಹ್ನ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ. ಹೀಗಾಗಿ ಇವತ್ತು, ನಾಳೆ ಮತ್ತೆ ನಾಡಿದ್ದು ಅಂದ್ರೆ ಗುರುವಾರದವರೆಗೂ ಕೂಡ ರಾಜ್ಯಪಾಲರು ಅನುಪಸ್ಥಿತಿ ಇರುತ್ತೆ ರಾಜ್ಯದಲ್ಲಿ. ಹೀಗಾಗಿ ಬಹುಶಃ ಶುಕ್ರವಾರ ಅಥವಾ ಶನಿವಾರ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಅವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಒತ್ತಿದ್ರು ಕೂಡ ಇನ್ನೂ 3 ದಿನಗಳ ಕಾಲ ಕಾಯಲೇಬೇಕಂತ ಅನಿವಾರ್ಯತೆ ಇದೆ. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.